ನಮಸ್ಕಾರ. ಇವತ್ತು ನಾವು ಬಹಳ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಭವಿಷ್ಯವನ್ನೇ ಸದ್ದಿಲ್ಲದೆ ಹಾಳು ಮಾಡಬಲ್ಲ 5 ಸಣ್ಣ ಅಭ್ಯಾಸಗಳಿವೆ. ಯಾವುದವು ಮತ್ತೆ ಅವು ನಮ್ಮನ್ನ ಹೇಗೆ ದುರ್ಬಲಗೊಳಿಸುತ್ತವೆ? ಬನ್ನಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಹೀಗೆ ಅಲ್ವಾ ಯೋಚನೆ ಮಾಡೋದು? ನಮ್ಮ ಲೈಫ್ ಹಾಳಾಗೋದು ಯಾವುದೋ ಒಂದು ದೊಡ್ಡ ತಪ್ಪಿನಿಂದ, ಒಂದೇ ಒಂದು ದೊಡ್ಡ ತಪ್ಪು ನಿರ್ಧಾರದಿಂದ ಅಂತ. ಆದರೆ ಸೈಕಾಲಜಿ ಹೇಳೋದೇ ಬೇರೆ. ಇದಕ್ಕಿಂತ ತುಂಬಾನೇ ಅಪಾಯಕಾರಿಯಾದ ಒಂದು ವಿಷಯದ ಬಗ್ಗೆ ಅದು ನಮಗೆ ಎಚ್ಚರಿಕೆ ಕೊಡುತ್ತೆ. ಹೌದು, ನಿಜವಾದ ಡೇಂಜರ್ ಇರೋದು ಒಂದೇ ಒಂದು ದೊಡ್ಡ ಘಟನೆಯಲ್ಲಿ ಅಲ್ಲ, ಬದಲಿಗೆ ಒಳಗಿಂದೊಳಗೆ ನಿಧಾನವಾಗಿ ಸದ್ದೇ ಇಲ್ಲದೆ ಆಗುವ ಒಂದು ಕುಸಿತದಲ್ಲಿ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇದೇ ವಿಷಯದ ಬಗ್ಗೆ. ಹಾಗಿದ್ರೆ ಏನಿದು ಮೌನ ಕುಸಿತ ಅಥವಾ ಸೈಲೆಂಟ್ ಕೊಲ್ಯಾಪ್ಸ್? ಇದು ಒಂದು ಪ್ರಕ್ರಿಯೆ. ನಾವು ಪ್ರತಿದಿನ ಗಮನ ಕೊಡದೆ ಬಿಟ್ಟುಬಿಡುವ ಸಣ್ಣ ಪುಟ್ಟ ಅಭ್ಯಾಸಗಳೇ ನಮ್ಮ ಮೆಂಟಲ್ ಸ್ಟ್ರೆಂತ್ ಮತ್ತೆ ಕಾನ್ಫಿಡೆನ್ಸ್ನು ನಿಧಾನವಾಗಿ ತಿಂದುಹಾಕತ್ತೆ. ನಮಗಿದು ಗೊತ್ತಾಗೋ ಹೊತ್ತಿಗೆ ಆಗಲೇ ತುಂಬ ಡ್ಯಾಮೇಜ್ ಆಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ ನೋಡಿ. ಒಂದು ಮನೆಗೆ ಗೆದ್ಲು ಹಿಡಿದ ಹಾಗೆ. ಹೊರಗಿಂದ ನೋಡೋಕೆ ಗೋಡೆಗಳೆಲ್ಲ ಗಟ್ಟಿಯಾಗೆ ಚೆನ್ನಾಗೇ ಕಾಣ್ತಿರುತ್ತೆ, ಆದರೆ ಒಳಗಡೆ ಗೆದ್ಲುಗಳು ಫೌಂಡೇಶನ್ನೇ ತಿಂದು ಹಾಕ್ತಿರುತ್ತೆ. ಯಾವಾಗ ಒಂದು ಸಣ್ಣ ಬಿರುಕು ಕಾಣಿಸುತ್ತೋ ಆಗ ಗೊತ್ತಾಗುತ್ತೆ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ನಮ್ಮ ಜೀವನಾನು ಹಾಗೇನೆ. ಸರಿ, ಹಾಗಾದ್ರೆ ಆ 5 ಅಭ್ಯಾಸಗಳಲ್ಲಿ ಮೊದಲನೇದ್ರ ಬಗ್ಗೆ ಮಾತಾಡೋಣ. ಇದು ನಮ್ಮ ಕನೆಕ್ಷನ್ಸ್ ಬಗ್ಗೆ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮ ಬ್ರೈನ್ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ ಅನ್ನೋದ್ರ ಬಗ್ಗೆ. ನೋಡಿ, ನಮ್ಮ ಮೆದುಳಿದೆಯಲ್ಲ, ಅದು ಒಂದು ಕನ್ನಡಿ ಥರ. ನಮ್ಮ ಜೊತೆ ಇರೋರ ಭಾವನೆಗಳನ್ನ ಅದು ಪ್ರತಿಬಿಂಬಿಸುತ್ತೆ. ನಾವು ಯಾವಾಗ್ಲೂ ನೆಗೆಟಿವ್ ಆಗಿರೋ ಜನಗಳ ಜೊತೆ ಇದ್ರೆ ನಮ್ಮ ಮೈಂಡ್ ಕೂಡ ಗ್ರೋತ್ ಮೋಡಿಂದ ಸರ್ವೈವಲ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಆಗ ನಮ್ಮೆಲ್ಲ ಎನರ್ಜಿ ಅವರ ನೆಗೆಟಿವಿಟಿನ ಹ್ಯಾಂಡಲ್ ಮಾಡೋದ್ರಲ್ಲೇ ವೇಸ್ಟ್ ಆಗೋಗುತ್ತೆ. ಸರಿ, ಈಗ 2ನೇ ಅಭ್ಯಾಸದ ಕಡೆಗೆ ಬರೋಣ. ನಾವೆಲ್ಲ ಸಾಮಾನ್ಯವಾಗಿ ಇದಕ್ಕೆ ಪ್ರೊಕ್ರಾಸ್ಟಿನೇಷನ್ ಅಥವಾ ಸೋಮಾರಿತನ ಅಂತೀವಿ. ಆದ್ರೆ ಇದರ ಹಿಂದಿರೋ ಸೈಕಲಾಜಿಕಲ್ ಕಾರಣ ಇದೆಯಲ್ಲ, ಅದು ತುಂಬಾ ಸೀರಿಯಸ್. ನಾವು ಲೇಜಿನೆಸ್ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ, ಆದರೆ ಸೈಕಾಲಜಿ ಇದನ್ನ ಅವಾಯ್ಡೆನ್ಸ್ ಆಂಗ್ಸೈಟಿ ಅಂತ ಕರೆಯುತ್ತೆ. ನೋಡಿ, ಈ ಪರ್ಸ್ಪೆಕ್ಟಿವ್ ಚೇಂಜ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಏನಪ್ಪ ಅಂದ್ರೆ, ನಮ್ಮ ಬ್ರೈನ್ ಒಂದು ಕೆಲ್ಸನ ಮುಂದಕ್ಕೆ ಹಾಕೋದು ಸೋಮಾರಿತನದಿಂದ ಅಲ್ಲ, ಬದಲಿಗೆ ಆ ಕೆಲ್ಸ ನಮ್ಗೆ ಎಮೋಷ್ನಲಿ ಕಷ್ಟ ಅನ್ಸುತ್ತೆ, ಇಲ್ಲ ಒಂಥರ ಓವರ್ವೆಲ್ಮಿಂಗ್ ಅನ್ಸುತ್ತೆ. ಆ ಕಷ್ಟದ ಫೀಲಿಂಗ್ನಿಂದ ತಪ್ಪಿಸ್ಕೊಳ್ಳಕ್ಕೆ ನಾವು ಕೆಲ್ಸನೇ ಮುಂದಕ್ಕೆ ಹಾಕ್ತೀವಿ. ಇದು ಒಂದು ಡೇಂಜರಸ್ ಸೈಕಲ್. ಒಂದ್ಸಲ ಕಷ್ಟದ ಕೆಲಸನ ಮುಂದಕ್ಕೆ ಹಾಕಿದ್ರೆ ಅಬ್ಬಾ, ಆ ಟೆನ್ಷನ್ ತಪ್ತು, ಸೇಫ್ ಅಂತ ನಮ್ಮ ಬ್ರೈನ್ ಕಲಿಯುತ್ತೆ. ಇದೇ ರೀತಿ ಮತ್ತೆ ಮತ್ತೆ ಆದಾಗ ನಿಧಾನಕ್ಕೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಪೂರ್ತಿ ಹಾಳಾಗೋಗುತ್ತೆ. ಇನ್ನು ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಈ ಅಭ್ಯಾಸ ನಿಧಾನಕ್ಕೆ ನಮ್ಮ ಪರ್ಸನಾಲಿಟಿ ಒಂದು ಭಾಗವೇ ಆಗ್ಬಿಡುತ್ತೆ. ಇದು ನಾವು ಮಾಡುವ ಒಂದು ಕೆಲಸ ಆಗಿ ಉಳಿಯಲ್ಲ, ಇದು ನಾವು ಯಾರು ಅನ್ನೋದನ್ನೇ ಡಿಫೈನ್ ಮಾಡಕ್ಕೆ ಶುರು ಮಾಡುತ್ತೆ. ಓಕೆ, ಮುಂದಿನದು ಅಂದ್ರೆ 3ನೆಯ ಅಭ್ಯಾಸ. ಇದು ನಮ್ಮ ಫಿಸಿಕಲ್ ಎನ್ವೈರ್ನ್ಮೆಂಟ್ಗೆ ಸಂಬಂಧಿಸಿದ್ದು. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜಾಗ ಗಲೀಜಾಗಿದ್ರೆ ಅಥವಾ ಅಸ್ತವ್ಯಸ್ತವಾಗಿದ್ರೆ ಅದು ನಮ್ಮ ಮೈಂಡ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಅಸ್ತವ್ಯಸ್ತವಾಗಿರೋ ಜಾಗದಲ್ಲಿದ್ರೆ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಬರೀ ನಮ್ಮ ರೂಮಿನ ಗಲೀಜಿಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಫೋನ್, ಕಂಪ್ಯೂಟರ್ಲಿರೋ ಡಿಜಿಟಲ್ ಗಲೀಜ್ಗೂ ಅಪ್ಲೈ ಆಗುತ್ತೆ. ಈ ಎಕ್ಸ್ಟ್ರಾ ಸ್ಟ್ರೆಸ್ ನಮ್ಮ ಬ್ರೈನ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ನಮ್ಮ ವರ್ಕಿಂಗ್ ಮೆಮರಿನ ಓವರ್ಲೋಡ್ ಮಾಡುತ್ತೆ, ಚಿಕ್ಕ ಚಿಕ್ಕ ಡಿಸಿಷನ್ ತಗೊಳ್ಳೋಕ್ಕೂ ಸುಸ್ತು ಅನ್ಸುತ್ತೆ, ಮತ್ತು ನಮ್ಮ ಮೆಂಟಲ್ ಬ್ಯಾಂಡ್ವಿಡ್ತನ್ನೇ ಖಾಲಿ ಮಾಡಿಬಿಡುತ್ತೆ. ಸರಿ, ಈಗ ನಾವು ಕೊನೆಯ 2 ಅಭ್ಯಾಸಗಳನ್ನು ನೋಡೋಣ. ಇವೆರಡೂ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಇವು ನಮ್ಮ ಐಡೆಂಟಿಟಿ ಅಂದ್ರೆ ನಮ್ಮ ಸ್ವಂತ ವ್ಯಕ್ತಿತ್ವವನ್ನೇ ಹೇಗೆ ಕಳೆದುಕೊಳ್ತೇವೆ ಅನ್ನೋದರ ಬಗ್ಗೆ. 4ನೇ ಅಭ್ಯಾಸ ಪೀಪಲ್ ಪ್ಲೀಸಿಂಗ್ ಅಂದ್ರೆ ಬೇರೆಯವರನ್ನ ಖುಷಿಪಡಿಸೋದು. ಬೇರೆಯವರು ನಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯದಿಂದ ಇದು ಹುಟ್ಟುಕೊಳ್ಳುತ್ತೆ. ಎಲ್ಲರನ್ನೂ ಖುಷಿಯಾಗಿಡೋಕ್ ಹೋಗಿ ಕೊನೆಗೆ ನಾವೇ ಯಾರು ಅನ್ನೋದನ್ನೇ ಮರೆತುಬಿಡ್ತೀವಿ. ಈ ಅಭ್ಯಾಸದಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಇಂಟರ್ನಲ್ ಕಂಪ್ಯಾಸನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಅಂದ್ರೆ ನಮ್ಮ ಡಿಸಿಷನ್ಸ್ಗಳಿಗೆ ಬೇರೆಯವರ ಅಪ್ರೂವಲ್ ಬೇಕು ಅಂತ ಕಾಯ್ತೀವಿ. ನಮ್ಮದೇ ಸ್ಟ್ಯಾಂಡರ್ಡ್ಸ್ ಮೇಲೆ ನಮ್ಮನ್ನ ನಾವು ಜಡ್ಜ್ ಮಾಡೋ ಕೆಪಾಸಿಟಿನೇ ಹೋಗ್ಬಿಡುತ್ತೆ. ಫೈನಲಿ 5ನೇ ಅಭ್ಯಾಸ, ನಮ್ಮ ಎಮೋಷನಲ್ ಪೇನ್ ಅಂದ್ರೆ ಭಾವನಾತ್ಮಕ ನೋವನ್ನ ಫೇಸ್ ಮಾಡದೆ ಅದರಿಂದ ದೂರ ಓಡೋದು. ನೋಡಿ, ನಾವು ಅವಾಯ್ಡ್ ಮಾಡೋ ನೋವು ಎಲ್ಲೂ ಹೋಗಲ್ಲ. ಅದು ನಮ್ಮ ಡಿಸಿಷನ್ಗಳಲ್ಲಿ, ನಮ್ಮ ಕೋಪದಲ್ಲಿ, ನಮ್ಮ ರಿಲೇಷನ್ಶಿಪ್ಗಳಲ್ಲಿ ಬಂದು ಕೂತು ನಮ್ಮನ್ನೇ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡುತ್ತೆ. ಇಲ್ಲಿರೋ ಮಾತು ತುಂಬ ಪವರ್ಫುಲ್ ಆಗಿದೆ ನೋಡಿ. ನಮಗೆ ನೋವು ಕೊಟ್ಟಿದ್ದು ನಮ್ಮ ತಪ್ಪಲ್ಲದಿರ್ಬೋದು, ಅದೇ ಆ ಗಾಯವನ್ನ ಹೀಲ್ ಮಾಡ್ಕೊಳ್ಳೋ ಜವಾಬ್ದಾರಿ ಮಾತ್ರ 100ಕ್ಕೆ 100 ನಮ್ದೇ.
ಹಾಗಾದ್ರೆ ಈ ಪ್ಯಾಟರ್ನ್ನ ಬ್ರೇಕ್ ಮಾಡೋದು ಹೇಗೆ? ಈ ಸೈಲೆಂಟ್ ಕೊಲ್ಯಾಪ್ಸ್ನ ನಿಲ್ಸೋದು ಹೇಗೆ? ಇದ್ರ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಮೊದಲು ಈ ಅಭ್ಯಾಸಗಳನ್ನ ಗುರುತಿಸೋದು. ಅರಿವೇ ಮೊದಲ ಹೆಜ್ಜೆ. ಒಂದು ವಿಷಯ ನೆನಪಲ್ಲಿರ್ಲಿ, ಈ ಅಭ್ಯಾಸಗಳನ್ನ ನಾವು ಶುರುವಲ್ಲೇ ಕಿತ್ತು ಹಾಕಿಲ್ಲ ಅಂದ್ರೆ ಅವು ನಮ್ಮೊಳಗೆ ಆಳವಾಗಿ ಬೇರೂರಿ ಕೊನೆಗೆ ನಮ್ಮ ಐಡೆಂಟಿಟಿಯ ಭಾಗವೇ ಆಗ್ಬಿಡ್ತವೆ. ಆದರೆ ಇಲ್ಲೊಂದು ಒಳ್ಳೆ ಸುದ್ದಿ ಇದೆ. ನಮಗೆ ಭಾರ ಆಗ್ತಿರೋ ಈ ವಿಷಯಗಳನ್ನ ತೆಗೆದುಹಾಕಬೇಕು ಅಂತ ನಾವು ಯಾವಾಗ ಡಿಸೈಡ್ ಮಾಡ್ತೀವೋ ಆ ಕ್ಷಣದಿಂದಲೇ ನಮ್ಮ ಲೈಫ್ ಬೇರೆ ಡೈರೆಕ್ಷನ್ ತಗೊಳ್ಳುತ್ತೆ. ಚೇಂಜ್ ಖಂಡಿತ ಸಾಧ್ಯ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ, ನಮ್ಮ ಭವಿಷ್ಯವನ್ನ ಯಾವುದು ನಿರ್ಧರಿಸುತ್ತೆ? ಈ ಸೈಲೆಂಟ್ ಕೊಲ್ಯಾಪ್ಸ್ ಅನ್ನೋ ಪ್ಯಾಟರ್ನ, ಅಥವಾ ಅದನ್ನ ಬ್ರೇಕ್ ಮಾಡಿ ಒಂದು ಹೊಸ ದಾರಿನ ರೂಪಿಸೋ ನಮ್ಮ ನಿರ್ಧಾರಣ? ಚಾಯ್ಸ್ ನಮ್ಮ ಕೈಯಲ್ಲೇ ಇದೆ.